ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನದ ಸಡಗರದ ನಡುವೆ ಕುರ್ಚಿ ಕದನ ಮತ್ತಷ್ಟು ಜೋರಾಗುವ ಸುಳಿವು ಕಾಣ್ತಾ ಇದೆ. ಸಿದ್ದರಾಮಯ್ಯ ತ್ಯಾಗ ಮಾಡಲ್ಲ ಅಂತ ಸಿಎಂ ಆಪ್ತ ಶಾಸಕ ಅಶೋಕ್ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇತ್ತ ಸಿಎಂ ಮಾತ್ರ ಹೈಕಮಾಂಡ್ ಹೇಳಲಿ ಎನ್ನುವ ಗಿಣಿಪಾಠ ಒಪ್ಪಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡಿಲ್ಲ ಅಂತ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ತ್ಯಾಗ ಮಾಡಲ್ಲ ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ಟು ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ ಸಿ ಎಮ್ ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಲಿ ಅಂತ ಹೈಕಮಾಂಡ್ನವರು ಏನು ಹೇಳ್ತಾರೆ ಅದು ಕೇಳೋದು ನಾನು. ಅದು ಪತ್ತೆ ಅಂತ ನಾನು ಕೇಳಬೇಡಿ ಪ್ರಶ್ನೆ. ಶಿವರಾತ್ರಿ ನಂತರ ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದರೂ ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ಅಭಿವೃದ್ಧಿ ಬಗ್ಗೆ ಮತ್ತು ವರ್ಧಾ ನದಿ ಜೋಡಣೆ ವಿಚಾರ ಸರ್, ಬೆಡ್ತಿ ಮತ್ತು ವರ್ಧಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಯಾವುದು ಇವತ್ತು ಸಾಧನೆಯ ಸಮಾವೇಶ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕುಂತರೂ ಒಬ್ಬರು ಮುಖ ಒಬ್ಬರು ನೋಡಿಲ್ಲ. ಮುಖ್ಯಮಂತ್ರಿಗಳ ಭಾಷಣ ಚಾಲೂ ಆಕೈತೆ ಅಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇಳಿದು ಹೋದರು ಅಂತೇಳಿ ಒಂದು ಟಿವಿಯಾಗ ಸ್ಕ್ರೋಲಿಂಗ್ ಬಂತು. ಯಾವ ಟಿವಿಯ ನೋಡಲಿಲ್ಲ ನಾನು. ಆ ಟಿವಿಯಾಗ ಸ್ಕ್ರೋಲಿಂಗ್ ಬಂದಿದ್ದು ನೋಡಿ ಹೇಳಕತ್ತೇನೆ. ಅಂದ್ರೆ ಇದ್ರ ಮೇಲೆ ರಾಜ್ಯ ಸರ್ಕಾರ ಯಾವ ರೀತಿ ನಡೀತೈತಿ ಅನ್ನೋದನ್ನು ಈ ರಾಜ್ಯದಾಗ ನೋಡಕತ್ತಾರ ಅನ್ನುವಂಥ ಮಾತನ್ನು ಹೇಳಿ ಈ 1000 ದಿನಗಳಾಗ್ಯಾವು.